ಮೇಡಮ್, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ. ಆದರೆ ಈಗ ಬರುವಂಥ ಸಾರ್ವತ್ರಿಕ ಚುನಾವಣೆ ಅಂದರೆ ಈ 2028ರಲ್ಲಿ ಸುಮಾರು 45 ಜನ ಶಾಸಕರು, ಹಾಲಿ ಶಾಸಕರು, ಸಚಿವರು ಸೋಲ್ತಾರೆ ಅನ್ನೋದು ಆಂತರಿಕ ಸಮೀಕ್ಷೆಯಿಂದ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ. ಯಾವ ಆಂತರಿಕ ಸಮೀಕ್ಷೆ? ಕಾಂಗ್ರೆಸ್ನ ಹೈಕಮಾಂಡ್ ನಮಗೆ ಗೊತ್ತಿಲ್ವಲ್ಲ. ನಮಗೆ ಯಾವ ಆಂತರಿಕ ಸಮೀಕ್ಷೆ ಕೂಡ ಆಗಿಲ್ಲ. ಇನ್ನೂ 2 ವರ್ಷ ಇದೆ. ಈಗ ಮೊದಲು ಬರಲಿ, ಈಗ ಯಾವುದು ನಮ್ಮ ಬೈ ಎಲೆಕ್ಷನ್ ರಿಸಲ್ಟ್ ಬರಲಿ, ಆಮೇಲೆ ಇದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಮೇಡಮ್, ಇವಾಗ ನಿಮ್ಮ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ, ಆದರೆ ನಿಗಮ ಮಂಡಳಗಳಲ್ಲಿ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡ್ತಾ ಇಲ್ಲ. ನಿಮ್ಮ ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಟ್ಟರೆ ಮತ್ತೆ ಯಾರು ಮಂತ್ರಿಗಳನ್ನ ಆಗ್ತಾ ಇಲ್ಲ. ಇದು ಯಾವ ರೀತಿ ಒಂದು ದುರ್ನೀತಿ ಆಗ್ತಾ ಇದೆ? ಇದನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಿ, ಪಕ್ಷ ಮತ್ತು ಸರ್ಕಾರ? ನೋಡಿ, MLC ನಾಮಿನೇಷನ್ನಲ್ಲೂ ಕೂಡ ನಾವು 5ರಲ್ಲಿ 2 ಮಹಿಳೆಯರು ಕೊಟ್ಟಿದ್ದೀವಿ. ಆರತಿ ಕೃಷ್ಣಗೆ ಮತ್ತು ನಮ್ಮ ಶಿವಮೊಗ್ಗ ಒಬ್ಬರು ಬಲ್ಕಿಶ್ ಬಾನು, 5 ಜನರು. ಸರ್ಕಾರದಲ್ಲಿ ಯಾವ ರೀತಿ ಅಳೆದು ತೂಗಿ, ಯಾಕಂದರೆ ಬರೀ 32 ಜನರಿಗೆ ನಾವು ಮಂತ್ರಿಗಳನ್ನ ಮಾಡ್ತೀವಿ. ಆಮೇಲೆ CM ಒಬ್ರು ಇರ್ತಾರೆ, DCM ಒಬ್ರು ಇರ್ತಾರೆ. ಸೊ ಈ 32 ಜನರಲ್ಲಿ ಜಾತಿವಾರು, ಪ್ರಾಂತ್ಯವಾರು, ಸೀನಿಯಾರಿಟಿ ಇದನ್ನೆಲ್ಲ ಆಳಕ್ಕೆ ತೂಗಿ ನೋಡಿದಾಗ ಒಬ್ಬರನ್ನ ಫಿಟ್ಟಿನ್ ಮಾಡಿದ್ದಾರೆ. ಆದರೆ ಅದು ನಮಗೂ ಸಮಾಧಾನ ಇದೆ. ಒಬ್ಬರೇ ಯಾಕೆ, ಅವ್ರು ಯಾಕೆ 33 ಜನ? ನಮಗೂ 5 ಜನರಿಗೆ ಕೊಡಲಿ, ನಮ್ಮದು ಕೂಡ ಒತ್ತಾಯ. ನಿಗಮ ಮಂಡಳಗಳಿಗೆ ಇನ್ನೂವರೆಗೂ ಯಾರಿಗೂ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಯರಿಗೆ ಒಂದು ಯಾವುದೇ ಸ್ಥಾನ ಇಲ್ಲ. ಮುಂದಿನ ದಿನದಲ್ಲಿ ಕೊಡಿಸೋರು. ಎಸ್ ಮೇಡಮ್, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ. ಆದರೆ ಈಗ ಬರುವಂಥ ಸಾರ್ವತ್ರಿಕ ಚುನಾವಣೆ ಅಂದರೆ ಈ 2028ರಲ್ಲಿ ಸುಮಾರು 45 ಜನ ಶಾಸಕರು, ಹಾಲಿ ಶಾಸಕರು, ಸಚಿವರು ಸೋಲ್ತಾರೆ ಅನ್ನೋದು ಆಂತರಿಕ ಸಮೀಕ್ಷೆಯಿಂದ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ. ಯಾವ ಆಂತರಿಕ ಸಮೀಕ್ಷೆ? ಕಾಂಗ್ರೆಸ್ನ ಹೈಕಮಾಂಡ್ ನಮಗೆ ಗೊತ್ತಿಲ್ವಲ್ಲ. ನಮಗೆ ಯಾವ ಆಂತರಿಕ ಸಮೀಕ್ಷೆ ಕೂಡ ಆಗಿಲ್ಲ. ಇನ್ನೂ 2 ವರ್ಷ ಇದೆ. ಈಗ ಮೊದಲು ಬರಲಿ, ಈಗ ಯಾವುದು ನಮ್ಮ ಬೈ ಎಲೆಕ್ಷನ್ ರಿಸಲ್ಟ್ ಬರಲಿ, ಆಮೇಲೆ ಇದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಮೇಡಮ್, ಇವಾಗ ನಿಮ್ಮ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ, ಆದರೆ ನಿಗಮ ಮಂಡಳಗಳಲ್ಲಿ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡ್ತಾ ಇಲ್ಲ. ನಿಮ್ಮ ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಟ್ಟರೆ ಮತ್ತೆ ಯಾರು ಮಂತ್ರಿಗಳನ್ನ ಆಗ್ತಾ ಇಲ್ಲ. ಇದು ಯಾವ ರೀತಿ ಒಂದು ದುರ್ನೀತಿ ಆಗ್ತಾ ಇದೆ? ಇದನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಿ, ಪಕ್ಷ ಮತ್ತು ಸರ್ಕಾರ? ನೋಡಿ, MLC ನಾಮಿನೇಷನ್ನಲ್ಲೂ ಕೂಡ ನಾವು 5ರಲ್ಲಿ 2 ಮಹಿಳೆಯರು ಕೊಟ್ಟಿದ್ದೀವಿ. ಆರತಿ ಕೃಷ್ಣಗೆ ಮತ್ತು ನಮ್ಮ ಶಿವಮೊಗ್ಗ ಒಬ್ಬರು ಬಲ್ಕಿಶ್ ಬಾನು, 5 ಜನರು. ಸರ್ಕಾರದಲ್ಲಿ ಯಾವ ರೀತಿ ಅಳೆದು ತೂಗಿ, ಯಾಕಂದರೆ ಬರೀ 32 ಜನರಿಗೆ ನಾವು ಮಂತ್ರಿಗಳನ್ನ ಮಾಡ್ತೀವಿ. ಆಮೇಲೆ CM ಒಬ್ರು ಇರ್ತಾರೆ, DCM ಒಬ್ರು ಇರ್ತಾರೆ.